ಎಷ್ಟು ಸಾವಿರ ಮೀನಿದಾವೆ ಲೆಕ್ಕಕ್ಕಿಲ್ಲ ಬ್ರೋ. ಯಾವಾಗ ಒಂದಿಷ್ಟು ಮರಿ ತಂದು ಬಿಟ್ಟಿದ್ದು ಎಷ್ಟು ಬರೀ ಬ್ರೋ. ಬಾಯ್ 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 ಬಾಯ್. ಇಲ್ಲ ABS 2 ಆನ್ ಇತ್ತು. ಟ್ರ್ಯಾಕ್ ಮಾಡೋದಂತೂ ತಿಂದು ಬಿಸಾಕೈತಿ ಗಾಡಿ. 111 121. ಸೊ ಗಾಡಿ ಇವಾಗ ಹೊರಗಡೆ ತೆಗಿಬೇಕು. ಹೋಗಕಡೆ ಇದು ಒಂದು ನೋಡಿ ಹೆಂಗೆ ಆಡ್ತದೆ. ಕೋಲ್ಡ್ ಸ್ಟಾರ್ಟ್ ಮಾಡಬೇಕು. ಒಳಗಡೆ ಮಾಡಿದರೆ ಮನೇಲಿ ಮಲಗಿರೋರೆಲ್ಲರೂ ಎದ್ದು ಬಂದು ಹೊಡಿತಾರೆ. ಇವಾಗ ಇದು ಕೋಲ್ಡ್ ಸ್ಟಾರ್ಟ್ ಮಾಡಬೇಕು. ಗಾಡಿ ಏನು ಕೋಲ್ಡ್ ಸ್ಟಾರ್ಟ್ ಆಯಿತು. ಇವಾಗ ಹೊರಡಿದೆ. ಈ ಗಾಡಿ ಬಂದುಬಿಟ್ಟು NS 125. ನಾನು ನೆನ್ನೆ ಈ ಗಾಡಿ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಸೊ ಸಾರಿ. ಇವತ್ತು ಹೇಳ್ತಿದ್ದೀನಿ ಗಾಡಿ ಬಗ್ಗೆ. ಇದು ಬಂದು NS 125. ನೀವು 200 160 ಅಂತ ಹೇಳೋ ಕನ್ಫರ್ಮ್ ಮಾಡ್ಕೋಬೇಡಿ, ಕನ್ಫ್ಯೂಸು. 125. ನಾನು 125 ಯಾಕೆ ಇದು ಮಾಡಿದೆ ಅಂತ ಹೇಳಿದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಯಾಕಂದರೆ ಮೇಲಿಂದ ರೆಗ್ಯುಲರಾಗಿ ಮೋಟೋ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು ನಾನು. ಸೊ ಬಂದೆ ಪೆಟ್ರೋಲ್ ಬಂಕು. ತೊಗೊಂಡೆ ಗ್ಲೌಸ್ ಎಲ್ಲ ಹೊರಟು. ಇವಾಗ ಕುರ್ಕಿಯಲ್ಲಿ ರವಿಯಣ್ಣ ಸಿಗ್ತಾರೆ. ಇವ್ರದ್ದೇನು ಅಪ್ಡೇಟ್ ಇಲ್ಲ. ಇನ್ನೊಂದು ಸಲ ಫೋನ್ ಮಾಡಿ ಕೇಳಬೇಕು. ಸೊ ಆನ್ ದ ವೇ ಕುರ್ಕಿಯಲ್ಲಿ ನಿಂತು ಫೋನ್ ಮಾಡೋಣ. ಇವಾಗ ಹೊರಡೋಣ. ನಂಗೆ ಸಂತೆಬೆನ್ನೂರು ರೂಟ್ ಗೊತ್ತಿದೆ. ಸೊ ಮ್ಯಾಪ್ಸಿನ ಅಗತ್ಯ ಏನು ಇಲ್ಲ. ಹೊರಡೋಣ ಹಿಂಗೆ ಹೈವೇಲಿ. 1 ವರ್ಷ ಆದಮೇಲೆ ಈ ಥರ ಪ್ರಾಪರ್ ಮೋಟೋ ವ್ಲಾಗ್ ಪ್ಲಸ್ ರಾಂಗ್ ರೈಡ್ ಮಾಡ್ತಿರೋದು. ಇಲ್ಲಾಂದರೆ ಲಾಂಗ್ ರೈಡ್ ಅಂತೂ ಮಾಡ್ತಾನೆ ಇದ್ದೆ. ಅದೇ ಪ್ರಾಪರ್ ಮೋಟೋ ವ್ಲಾಗ್ ಇವತ್ತೇ ಮಾಡ್ತಿರೋದು. ಹೊರಡೋಣ ಹಿಂಗೆ ಹೈವೇಗೆ ಹತ್ಬಿಡ್ತೀನಿ. ಸ್ಪೀಡ್ ಕ್ಯಾಮ್ರಾ ಗುರು ಇಲ್ಲಿನ ಕಾಟ ಅಂದರೆ ಹಿಂಗೆ. ಇದು ಬೇರೆ HSRP ನಂಬರ್ ಅಲ್ಲ, ಹಿಂಗೆ ಪಚಕ್ ಅಂತ ಹಿಡಿದ್ಬಿಡ್ತದೆ. ಮಿರರ್ ಬೇರೆ ಕಿತ್ತು ಬಿಸಾಕಿನಿ ನಾನು. ಮುರಿದೇ ಬಿಸಾಕಿನಿ ಬಜಾಜಿನ ಮಿರರ್ ಕಾಟದಲ್ಲಿ. ಸೊ ಹೊರಡೋಣ ಇವಾಗ. ತಡೀರಿ ಒಂದೇ ನಿಮಿಷ. ಈ ಫೋನ್ ತೆಗೆದು ಬ್ಯಾಗಲ್ಲಿ ಹಾಕ್ಬಿಡೋಣ. ಭಾರಿ ಕಟ್ ಆಗಿಬಿಟ್ಟೈತಿ ಇದ್ರದ್ದು. ಸೊ ಬ್ಯಾಗಲ್ಲೇನೋ ಹಾಕಿದೆ ಫೋನು. ಹೊರಡೋಣ ಇವಾಗ. ಫಸ್ಟ್ ಗೇರಲ್ಲಿ 30. ಹೊರಡೋಣ ಹಿಂಗೆ. ಅಲ್ಲಿ ಇಡೋಣ ಸಾಕು.
13 ಟಾಪ್ ಸ್ಪೀಡಿಗೆ ಗಾಡಿದು. ಇದು ಒಳ್ಳೆ ಪ್ರಾಪರ್ ವಿಡಿಯೋನೂ ಆದಂಗೆ ಆಯ್ತಿರೋದು. ಸ್ಪೀಡ್ ನೋಟಿಸ್ ಬರಲಿಲ್ಲ ಅಂದರೆ ಸಾಕಪ್ಪ ಗಾಡಿಗೆ. ಮೈಲೇಜ್ ನೋಡಂತೇಳಿ ಎಷ್ಟು ಕೊಡ್ತೈತಿ ಗಾಡಿ. 47 ಮೈಲೇಜು. ನೋಡೋಣ ಸಂತೆಬೆನ್ನೂರಿಗೆ ಇವಾಗ 47 ಕೊಡ್ತಾ ಇದೆ. ಸಂತೆಬೆನ್ನೂರಿಗೆ ಹೋಗಿ ನೋಡೋಣ ಎಷ್ಟು ಅಂತ. ಟ್ರಿಪ್ಪೇ ರೀಸೆಟ್ ಮಾಡೋಣ. ಬೇಡ ಬರ್ರಿ ಸುಮ್ಮನೆ ಎಂಟ್ರಿ ಆಗ್ತಾ ಇದ್ದೀವಿ. ಬಾಡ ನಾನು ತೋಳುನ್ಸಿಗೆ 2-3 ವರ್ಷ ಆದಮೇಲೆ ಬರ್ತಾ ಇರೋದು. ಫೈನಲಿ ತೋಳುನ್ಸೆ ಅಂತ ಬಂದ್ವಿ. ಸೊ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಅಪ್ಪ ಒಂಥರ ಚೆನ್ನಾಗೇ ಫೀಲ್ ಆಗ್ತಿದೆ. ಯಾಕೆಂದರೆ ನನ್ನ ಚಾನಲ್ ಇದ್ದಿದ್ದು ಪ್ರಾಪರ್ ಮೋಟೋ ವ್ಲಾಗಿಂಗಿಂದು. ಆದರೆ ಟ್ರಾವೆಲಿಂಗ್ ಇದು ಕಾರ್ ಟ್ರಾವೆಲಿಂಗೇ ಆಗ್ತಿತ್ತು. ಇಮೇಲಿಂದ ಬರ್ತಾವೆ ಮೋಟೋ ವ್ಲಾಗ್ಸ್, ಇಮೇಲಿಂದ ಬಂದೇ ಬರ್ತಾವೆ. ಐ ಪ್ರಾಮಿಸ್, ಇಮೇಲಿಂದ ಬಂದೇ ಬರ್ತಾವೆ. ಕಾರ್ ವ್ಲಾಗ್ಸ್ ಒಂಚೂರು ಅದೂ ಬರ್ತವೆ, ಬರಲ್ಲ ಅಂತಲೇ ಏನಿಲ್ಲ. ಆದರೆ ಅದು ಒಂಚೂರು ಕಡಿಮೆ ಇಮೇಲ್ ಇಲ್ಲ, ಎರಡು ಈಕ್ವಲ್ ಆಗೇ ಬರ್ತವೆ. ಆದರೆ ನಾನು ಮಂಗಳೂರಲ್ಲಿರೋ ಕಾರಣದಿಂದ ಮೋಟೋ ವ್ಲಾಗ್ಸ್ ಒಂಚೂರು ಕಡಿಮೆ. ಸಾರಿ ಬಾಯ್ಸ್, ಚಾನಲಲ್ಲಿ ಒಂಚೂರು ಇನ್ಯಾಕ್ಟಿವ್ ಇದ್ದೆ. 3 ತಿಂಗಳಿಂದ ವೀಡಿಯೋ ಬಂದಿರಲಿಲ್ಲ. ನೀವು ಲಾಸ್ಟ್ ವೀಡಿಯೋ ಬಿಟ್ಟರೆ ಅದಕ್ಕಿಂತ ಮುಂಚೆ ವೀಡಿಯೋ ಬಂದಿದ್ದೆ 2 ತಿಂಗಳು ಕೆಳಗಡೆ. ಟಿಪಿಕಲ್ ಕನ್ನಡಿಗ ಅವ್ರದ್ದು ಅದೇ ಲಾಸ್ಟು. ಅದಾದಮೇಲೆ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ, ಏನೂ ಇರಲಿಲ್ಲ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ ವೆರಿ ಸಾರಿ. ಇವಾಗ ಹೊರಡೋಣ. Charlie Golf November Delta November. ಇದೇ ನಮ್ಮ ದಾವಣಗೆರೆಯ ಹೆಮ್ಮೆಯ ಯೂನಿವರ್ಸಿಟಿ. ಒಳಗಡೆ ಹೋಗಿಲ್ಲ ಅಂತ ಹೇಳಿಲ್ಲ, ಹೋಗಿನಿ, ಆದರೆ ವೀಡಿಯೋ ಮಾಡಿಲ್ಲ ಅಷ್ಟೇ. ಇದೇ ನಮ್ಮ ದಾವಣಗೆರೆಯ ಹೆಮ್ಮೆಯ ಯೂನಿವರ್ಸಿಟಿ. ನೋಡಿ ಹೊರಗಡೆ ಒಂದು ಕಾರು ಬರ್ತೈತೆ. ಒಳಗಡೆ ಯಾವುದೋ ಫೆಸ್ಟಿಗೆ ಪೂರಾ ರೆಡಿನೂ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ದಾಟಿದ್ವಿ ತೋಳುನ್ಸೆ. ಅಲ್ಲಿ ನೋಡ್ತಿರ್ಬೋದು ಬೋರ್ಡ್ ನೀವು. ವ್ಲಾಗ್ ಒಂಚೂರು ಬೋರಿಂಗ್ ಅನ್ನಿಸ್ತಿದ್ರೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಏನು ಅಂತ ಕಾಮೆಂಟ್ಸಲ್ಲಿ ಹೇಳಿ. ಹೋಗೋಣ ಇವಾಗ. ತೋಳುನ್ಸೆನ ದಾಟಿದ್ವಿ. ಇಲ್ಲಿಂದ ರೋಡ್ ಚೆನ್ನಾಗೇ ಸಿಗುತ್ತೆ, ಆದರೆ ವಿಲೇಜ್ ಹೊಲ ಇದರಿಂದ ಒಂಚೂರು ಹುಷಾರಾಗಿರ್ಬೇಕಷ್ಟೇ. ನೋಡಿ ಅವ್ರ ಕಾರ್ಗಳಿಂದ ಒಂಚೂರು ಹುಷಾರಾಗಿರ್ಬೇಕು. ಅಣ್ಣ ಸಾರಿ ಅಣ್ಣ, ಇವಾಗ ನಾನೇ ಒಂಚೂರು ಅವಸರದಲ್ಲಿದ್ದೀನಿ. ನಿಮಗೆ ಲಿಫ್ಟ್ ಕೊಡ್ಕೊಂತ ಕೂತ್ರೆ ಮುಗೀತು ನನ್ನ ಕತೆ. ನೆಕ್ಸ್ಟ್ ಟೈಮ್ ಕೊಡೋಣ. ನೋಡ್ರಿ ಹೊಲ ಗದ್ದೆಗಳೆಲ್ಲ ಸಾಕಾಗಿದ್ದಾವೆ. ಇಲ್ಲಿ ಲಾಸ್ಟ್ ನಾನು ಸ್ಕೂಟಿ ತಂದಿದ್ದೆ 2 ವೀಲರ್ ಅಂದರೆ, ಬಿಟ್ಟರೆ ಕಾರಲ್ಲೇ ಓಡಾಡ್ತಿದ್ದೀನಿ ಈ ರೋಡಲ್ಲಿ ನಾನು. ಅದು ಕಾರಲ್ಲಿ ಎಷ್ಟು ಒಂದು 5-6 ತಿಂಗಳಾಯ್ತು ಲಾಸ್ಟ್ ನಾನು ಈ ರೋಡಿಗೆ ಓಡಾಡಿ. ಸೊ ಚೆನ್ನಾಗಿ ಅನ್ನಿಸ್ತೈತಿ ಈ ರೋಡಿಗೆ ಬಂದು. ಫೈನಲಿ ವಿ ಆರ್ ಇನ್ ಕುರ್ಕಿ. ನಾವು ಅಲ್ಲಿ ಮುಂದೆ ಬೋರ್ಡ್ ಬರ್ತದೆ ನೋಡಿ ಇವಾಗ ಕುರ್ಕಿ ಅಂತ. ಅದಕ್ಕಿಂತ ಮುಂದೆ ಎಲ್ಲಾದರೂ ಹೋಗಿ ಒಂಚೂರು ಸ್ಟಾಪ್ ಕೊಟ್ಟು ಕ್ಯಾಮ್ರಾನು ಒಂದು ಸಣ್ಣ ಪುಟ್ಟ ಚಾರ್ಜ್ ಎಲ್ಲ ಮಾಡಿಕೊಂಡು ಒಂಚೂರು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡ್ಕೊತ ನಿಲ್ಲೋಣ. ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ಬಾಸ್ ಎಂಟ್ರಿ ಕೊಡ್ತಾರೆ. ಕಾರ್ನರಿಂಗ್ ಎಲ್ಲ ಬರಲ್ಲ ಬಾಯ್ಸ್, ಎಕ್ಸ್ಪೆಕ್ಟ್ ಮಾಡಬೇಡಿ. ಕಲಿಯೋಣ. ಬಂದ್ವಿ ಕುರ್ಕಿ.
ಫೈನಲಿ ವಿ ಆರ್ ಇನ್ ಕುರ್ಕಿ. ಹಿಂಗೆ ಬಂದರೆ ಆನ್ಗೋಡು ಈ ರೋಟಿಗೆ ಬರ್ತಾನೆ ರವೇಣ. ಇವಾಗ ನಾನು ಅಲ್ಲಿ ಮುಂದೆ ನಿಂತಿರೋಣ. ನೋಡ್ರಿ ಇಲ್ಲಿ ಯಾರು ಬಂದರು. ಏನಿಲ್ಲ ನನಗೆ ಸಿಕ್ತು ತಂದೆ ತಂದೆ ಎಲ್ಲೂ ಇಲ್ಲ. ಅವನಿಗೇನೋ ಬೇರೆದು ಅರೇಂಜ್ ಮಾಡಿದೆ ನೋಡ್ರಿ. ನನಗೆ 9:15 ಬರೋಕ್ಕೆ ಹೇಳಿ 9:50 ಹಾಂ ಏನಿಲ್ಲ ಹೊಡೋದಾ ಅವರೆಲ್ಲ ಇವಾಗ ಹೊರಟ್ರಂತ ದಾವಣಗೆರೆಯಿಂದ. ಈಗ ಬಿಟ್ರಂತ ಎಷ್ಟೊತ್ತಾಗತ್ತ ಬರೋಕೆ? 15-20 ಆಗ್ತದೆ. ಹೊಟ್ಟಿರನ್ ಬಿಡು. ನಾವು 15-20 ನಿಮಿಷ ಕಲ್ಲಿರ್ತೀವಿ. ಅವ್ರ ಕಾರಲ್ಲ ಜಲ್ದಿ ಬರ್ತಾ ಇರ್ತವೆ. ಸ್ಟ್ರೈಟ್ ರೋಡ್ ಅಲ್ಲ? ಹಾಂ ಸ್ಟ್ರೈಟ್ ರೋಡ್ ಸೀದಾ ಎತ್ಬೋದು 150. ನಾನು ಎಲ್ಲೆಲ್ಲೋ ಹೊಡ್ಕೊಂಡು ಬಂದೆ. 150 ಎತ್ಬೋದು ತಗೋ. ನಾನು ಎಷ್ಟು ಬೇಗ ಹೋಗ್ಬಿಡ್ತಿದ್ದೆ ಗೊತ್ತಾ? 150 ಎತ್ಬೋದು ತಗೋ ಆರಾಮಾಗಿ ಇವತ್ತು. ಈ ಗಾಡಿನ? ಹಾಂ ಈ ರೋಡಲ್ಲೆಲ್ಲ ನಾನು ಹೊಡಿಯಲ್ಲಪ್ಪ, ನೀನು ಹೊಡಿ. ಹೊಡಿಲ್ಲ ಹೊಡಿತ್ಯಾ? ಹೊಡಿತ್ಯಾ? ನೀನು ಹೊಡಿತೀನಿ ಅಂದಲ್ಲ. ಚಾರ್ಜಿಗೆ ಇಡ್ಬೇಕು ಫೋನು. ಹೊಡಿತೀವಿ. ಚಾರ್ಜಿಗೆ ಇಡ್ಬೇಕು ಫೋನು ಐತಲ್ಲ. ಹಾಂ ಓಕೆ. ಸಿಪಿನ್ ಅಲ್ಲ ಅದು? ಇಲ್ಲ ಯು ಎಸ್ ಬಿ. ಇಲ್ಲ ಬಿಡ ಸಿಪಿನ್ ಇದು. ಸೀನಾ? ಸಿಪಿನ್ ನನ್ನ ಹತ್ರ ಸಿ ಇಲ್ಲ. ನಂದೇ ಐಫೋನ್ ಚಾರ್ಜರ್ ತರ್ತಿದ್ನಲ್ಲ ಮರ್ಯಾ. ಸಿ ಟು ಸೀನಾ ಇದು? ಹ್ಞೂ ಗುರು. ಅಯ್ಯಪ್ಪ ನನಗೆ ಗೊತ್ತಿಲ್ಲ. ಸೊ ಇವಾಗ ಡ್ಯೂಕ್ ನಾನು ಎತ್ತೀನಿ, ಎಣ್ಣೆ ಸಣ್ಣ ಎತ್ಕೊಂತಾನೆ. ಐಫೋನ್ ಚಾರ್ಜರ್ ನಾನೇ ತಗೊಂಡ್ಬಂದ್ಬಿಟ್ಟಿದ್ದೆ. ಯಾವುದು ತಂದಿರೋದು? ನಾನು ಯು ಎಸ್ ಬಿ ತಂದಿರೋದು. USB ನಾ? ಹಾಂ ಇದ್ರಲ್ಲಿ ಬೇರೆ 20% ಚಾರ್ಜ್ ಐತೆ.